ಅಣ್ಣಂದ್ರೆ, ತಾಯಂದ್ರೆ, ಅಮ್ಮಂದ್ರೆ, ಪ್ರೀತಿಯ ನನ್ನ ಯುವ ಮುಖಂಡರುಗಳೇ, ಈ ಕೆಲಸದವ್ರು ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ ಶಾಸಕರಾದಂತ ರೂಪಕ್ಕನವರೇ, ಇವತ್ತು ನನ್ನ ಕಣ್ಣೆದುರಿಗೆ 2 ವಾರದಿಂದ 3 ವಾರದ ಒಳಗಡೆ ನನ್ನ ಕಣ್ಣೆದುರಿಗೆ ಹೃದ್ರೋಗದಿಂದ ಕಲ್ಪಿತಂತವ್ರ ಹಾಸ್ಪಿಟಲ್ ಬಂದ್ರೆ ಸರಿಯಾದ ಫೆಸಿಲಿಟಿ ಇಲ್ಲ, ನೀವು ಕೋಲಾರ ಹೋಗಿ ಅಂದಾಗ ನನ್ನ ಕಣ್ಣು ಮುಂದೆ ಪ್ರಾಣ ಬಿಟ್ಟಂತ ನನ್ನ ಸ್ನೇಹಿತರ ಪರಿಸ್ಥಿತಿ, ಅವರ ಮನೆಗಳ ಪರಿಸ್ಥಿತಿ ಏನು ಅನ್ನೋದನ್ನ ನಮಗೊತ್ತು. ಈ ಹೋರಾಟಕ್ಕೆ ಬಂದಿರತಕ್ಕಂತಹ ಜನಸಮೂಹ ಲೋನ್ ಬಂದಿರತಕ್ಕಂಥವಲ್ಲ, ಬಿರಿಯಾನಿ ಬಂದಿರತಕ್ಕಂಥವಲ್ಲ, 300 ರೂಪಾಯಿ 500 ರೂಪಾಯಿ ಬಂದಿರತಕ್ಕಂಥವಲ್ಲ. ಈ ಒಂದು ಹೋರಾಟಕ್ಕೆ ಬಂದಿರತಕ್ಕಂಥ ನನ್ನ ಪ್ರತಿಯೊಬ್ಬ ತಾಯಂದಿರು, ಅಕ್ಕಂದಿರು, ಅಣ್ಣಂದಿರು, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಒಬ್ಬ ಮಹಾನುಭಾವ ಜ್ಯೋತಿ ಬಸು ಸರ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲಾ ಬುದ್ಧಿಜೀವಿಗಳಾಗಿರ್ಬೋದು, ಬಂದಿರೋದೊಂದೇ ಉದ್ದೇಶ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಇವತ್ತು ನಮ್ಮ ಕೇಶಾಪುರ ನಗರ ಭಾಗದಲ್ಲಿರ್ಬೋದು ಅಥವಾ ಗ್ರಾಮ ಮಾಡ್ತಾರೆ ಅಂತ ರೂಪಕ ನಾನು ನಿಮಗೆ ಸವಾಲನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಆಪರೇಷನ್ ಇಲ್ಲಿ ಮಾಡಿಸ್ಕೊಳ್ಳಿ, ನಾನು ನಿಮಗೆ ಸವಾಲನ್ನು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಮಗೆ ಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ, ಪ್ರೈವೇಟ್ ಹಾಸ್ಪಿಟ್ಲು. ನಿಮಗೆ ಮತವನ್ನ ಹಾಕದವರು